ಒಂದು ಒಂದು ಹೊಟ್ಟಿ ಮೇಲೆ ಹೊಟ್ಟಿ ತೂತ್ಕೊಂದು ಗೂಟ. ಗೊತ್ತಿಲ್ಲ. ಹೆಣ್ಮಗಳಾರ ಹೌದಾ ಅಲ್ಲ ನೀ ಅದಾವಿ ಅಕ್ಕಿ ಜ್ವಾಳ ಹಿಂಗ್ ಬೀಸ್ತಾರಲ್ಲ ಬೀಸುಕಲ್ಲ. ಓಹೋ ಒಂದ್ ಪತ್ನಿ ಯಾವ್ದು ಎರಡು ಒಂದ್ ಹಿಡ್ಕೊಂಡ್ರೆ ಯಾವ್ದು ದೂತಿ ಆಗ್ತಾವ ಏನು ಯಾರನ್ನಾರ ಬಡ್ಸೋ ನೀ ಚಪ್ಲಿಲಿ ಯಾವ ಇದು 10 ರೂಪಾಯಿ 20 ರೂಪಾಯಿ ಇದು ಕನ್ನಡದ ಕೊದ್ಯಾಡಿ ಪತಿ ಒಳಗ್ ಬಿದ್ದೈತಲ್ಲ ಅದಾಗೈತು. ಯಾವ್ದದ ಅದ ಹಿಂಗ ಹಿಡ್ಕೊಂಡ ತೂಕ ಮಾಡ್ತಾರಲ್ಲ ತಕ್ಕದ ನಿನ್ನ ಹೆಣ ಇನ್ನೊಂದು ಪತ್ನಿ ಅವಿ ನೀ ಕಾಲ್ಮರ್ ಹೊಡ್ಸೋಂಗ ಇಲ್ಲ ಇದು 3ನೇ ಪತ್ನಿ. ಮಾಡ್ಬೇಕಾದ್ರ ಇನ್ನಟ್ ಮಾಡ್ಬೇಕು ಅನ್ನಿಸ್ತೈತಿ. ಮಾಡ್ದಿಂದ ಯಾಕರ ಮಾಡೀನಿ ಅನ್ನಿಸ್ತೈತಿ. ಏನದು ಏನು ಸಾಲ ಯವ ಮತ್ತೆ ಹಿಂಗ ಅರ್ಧ ಹೊಕ್ಕಗ ಅಳ್ತಾಳ ಪೂರ ಹೊಕ್ಕಗ ನಗುತ್ತಾಳ. ಹಂಗ್ಯಾಕ್ ಮಾತಾಡ ಫೋನ್ ನಂಬರ್ ಐತ ನಾ ಯಾರನಾರ ಯಜವದೆ ಸಾಯಿ ಹೊಡೆದಾಳ ಅಲ್ಲ ಪೂರ್ತಿ ಹೋಗೋ ಮಾತು ಕುಂದ್ರಾಕ ಅಳಗಲ್ಲ ತಾಕೈಗ ಅಲ್ಲ ಅವಿ ಹಂಗ ಯಾವನ್ ತಕ ಹೊಸಬನ್ ತಕ ಹೋಗ್ಯಾಳ ಅದಕ್ಕೆ ಹಂಗ ಮಾಡ್ಯಾಳ. ಅನ್ಬೋದಷ್ಟು ರಗದ್ ಮಂದಿ ಕೂದಾರ ಕರ್ಕೊಂಬ ಉಗಳ ಚಾಕ್ತಾರ ಹಾಕತ್ಕೊಂಡ್ ಹೋಗಂತಾಳ. ಏ ನೀನ್ ಹೋಗದ್ ಹೋಗಿ ಉಣ್ಲಿ ಮಂದಿ ತಪ್ಪು ತಿಳ್ಕೊಂತಾರ. ನಾ ಏನ್ ಕೇಳೀನಿ ನೀ ಏನ್ ಹೇಳಾಕತ್ತಿ? ಅದಾವಿ ಒಬ್ರ ಕೊಬ್ಬರಿ ಎಣ್ಣೆ ಹಚ್ಚಿ ಹಾಕೋತಾರ, ಒಬ್ರು ಆಚಲ ಎಣ್ಣೆ ಹಚ್ಚಿ ಹಾಕೋತಾರ, ಏನೋ ಚಿಗಲ್ದಾರ್ ಜ್ವಲ್ ಹಚ್ಚಿ ಹಾಕೋತಾರ. ಏನದ ಅದ ಬಲಿ ಅವಿ ಅನುಭವ ಜಾಸ್ತಿ ಐತಿ ನಿನಗ. ನನಗೆ ಅಲ್ಲಿ ಅನುಭವ ನಿಮ್ಮಂತರ ಕೂಡಿ ಅನುಭವ ಹಸರಿಗೆ ಐತೈತಿ ಅಂದ್ರೆ ಬಿಟ್ಟು ಹೆಂಗ್ ಮಾತಾಡ ಹಳದಿಗೆ ನೀವು ಹೆಸರು ಅಲ್ಲಿ ಹತ್ತದು ಕರ್ಕೊಂಡ್ ಬಂದ ತಗೊಂಡ್ ಹೋಗಕ್ ಸ್ಯಾನರ್ ಇದ್ರಿ ಏ ಸುಮ್ಮಿರ ದೋಸ್ತಿ ತಂದ ಜಗಳ ಬ್ಯಾಡ ದೋಸ್ತ. ಯಾಕ್ಲೆ ಒಂದ್ ಹುಡುಗಿ ಸಂಬಂಧ ಯಾಕೆ ದೋಸ್ತಿ ಪ್ರೀತಿ ಮಾಡಕ್ 1000 ಹುಡುಗಿಯರ್ ಸಿಗ್ಬೋದು. ನಾವು ದೋಸ್ತಿಲಿ ನೀ ಇಲ್ಲೆಲ್ಲಿ ಹೋದ್ ದೋಸ್ತ ಇಲ್ಲಿ ಪ್ಯಾಂಟ್ ಸಡ್ಲಾಗಿ ಜಪ್ಪಳ ಆಗ್ತಿದ್ ನೀ ಯಾಕಾಬ್ರಿ ಕೆಲಸ ಮಾಡ್ಲಿ ನೀನ ಹೇಳದ್ ನಮ್ಮ ಈಗ ಸುಮ್ಮ ಈಕಿ ಸಂಬಂಧ ಜಗಳ ಆಡೋದು ಬ್ಯಾಡ ದೋಸ್ತ ಬೇಡ. ಈಕಿ ನಾವು ಉದ್ದಕ್ಕ ಸೀಳ್ಬಿಡೋಣ, ನೀವೊಂದ್ ಅರ್ಧ ನಾವೊಂದ್ ಅರ್ಧ ತೊಗೊಂಡ್ಬಿಡೋಣ. ಅದ್ರಾಗ ಯಾಕೆ ಜಗಳ? ನೀನು ಉಪ್ಪಿನಕಾಯಿ ನೆಕ್ಲೇನ ನಿನಗೂ ಲಾಭ ಲಾಭ ಅಂತ ಇದ್ರೆ ಹಂಗಾದ್ರ ಈಕಿನ ಉದ್ದ ಸೀಳೋದು ಬ್ಯಾಡ, ಈಕಿನ ಅಡ್ಡ ಸೀಳೋದು. ಅವಂಗೂ ಅದ ನೋಡ ಅಡ್ಡ ಸೀಳೋನು. ಮ್ಯಾಗಿನ ನೀತವ ತೆಳಗಿಂದ ಅನ್ಕೊಂಡು ದೊಡ್ಡ ಮನಸ್ಸಲ್ಲಿ ಏನ ದೊಡ್ಡ ಮನುಷ್ಯ ಎಲ್ಲಿ ಹೊಡೆದ್ರ ಸಾಯ್ತಿ. ಮಗ ನನಗ್ ಗುಟ್ಟಗಾಡಿ ಬಿಡವ ತಾ ನೀರಾವರಿ ಹೊಟ್ಟಕೊಳ್ಳವ. ಯಾಕಿಲ್ಲ ಈ ಮಾತು ಅಪ್ಪಸ್ತು. ಅಣ್ಣ ಮನಸ್ಸು ಮಾಡಿದ್ರ ಒಂದ ತಾಸ್ನಾಗ 4 ಎಕರೆ ಹರಿಗೆ ಬಿತ್ತಾನ. ಬಸ್ 4 ಎಕರೆ ಹೊಲ ಹರಿಗೆ ಬಿತ್ತಿ ಬರ್ತೀಯ? ಬಿತ್ತನಲ್ಲ ಹೊಲ ಐತನ ಅದೊಂದಿಲ್ ನೋಡ್ ನನ್ ಕರ್ಮಕ್ಕ. ಮತ್ತೆಲ್ಲ ಬಿತ್ತಿ? ಇವೆಲ್ಲಾ ಮಂದಿ ಹೊಲ್ದಾಗ ಬಿತ್ತಿದ್ ನೋಡಿ. ಮಂದಿ ಹೊಲ್ದಾಗ ನಿಮ್ದು ಒಂದ್ ಸ್ವಂತದ ಹೊಲ ಮಾಡ್ಕೊರ ಹೊಳ್ಳ ಮಾಡ ಮಂದಿ ಹೊಲಕ್ಕೆ ಯಾಕೆ ಗಂಟು ಬಿತ್ತೀರಿ? ಬ್ಯಾಡಪ್ಪ, ಸ್ವಂತದ ಹೊಲ ಅಂತಂದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಹೊಲ ಹಿಡಿಬೇಕು. ಮತ್ತ ಅದಕ್ಕೆ ಸುತ್ತಲ ಬೇಲಿ ಹಚ್ಬೇಕು. ಮತ್ತ ಆ ಬೇಲಿ ಸರಿಸಿ ಒಳಗೆ ಹೋಗೋ ಮಕ್ಳು ಇರ್ತಾರ. ಮತ್ತ ಅದನ್ನ ಕಾಯಕತ್ತು ಆಳ್ ಮನುಷ್ಯನ ಇಡ್ಬೇಕು. ಅವಂಗ ಏನಾರ ಹೆಂತಿದ್ರು ಅಂದ್ರೆ ಆಕಿ ಸೀರೆ ಕುಬ್ಸದ್ ನೋಡ್ಕೋಬೇಕು. ಅವಂಗ ಏನಾರ ದರಿದ್ರ ನನ್ನ ಮಕ್ಳು ಹುಟ್ಟಿದ್ರು ಅವ್ರ ಸಾಲಿಗೆ ಹಚ್ಬೇಕು, ಕಾಲ್ಚನ್ ತಂದು ಕೊಡ್ಬೇಕು. ಒಮ್ಮೆ ಹಿಡದ್ನ ಅಂದ್ರೆ ದಂಡಿಗೆ ಹಚ್ಚ ಕೈ ಬಿಡು ಮಗನ. ಬ್ಯಾಡಪ್ಪ, ಸ್ವಂತದ ಹೊಲದ ಉಸಾಬರಿನ ಬೇಡ. ಹೆಂಗಿದ್ರು ರಗಡ್ ಹಾಳ್ ಬಿದ್ದು ಹೊಲ ಇರ್ತಾವ. ನಾನಿನ್ನ ಮದುವೆ ಆಗಂಗಿಲ್ಲ, ನಿನ್ನಂತ ನೋಡ್ಕೊಂತಾನೆ ಬೆಳೆದೇನೆ. ಮಾಡಕ್ ಹೋಗ್ಬೇಡವಿ, ಹೇಳು ಪಟ್ಟಣ ನಿನ್ಸಂದ ನಾ ಏನ್ ಮಾಡ್ಲಿ? ಹೃದಯ ಹರುವಂಗ ಪ್ರೀತಿ ಮಾಡ್ಲಿ. ನಿನ್ನ ಸಂಬಂಧ ತಾಜ್ ಮಹಲ್ ಕಟ್ಲೆ ಏನ್ ಬಿಜಾಪುರ ಗೋಳು ಗುಮ್ಮಚ್ ಕಟ್ಟಿ ಹೋಗು ಮುಡ್ದಾರ. ಕಂತಿನ ಮ್ಯಾಗ ತಗೊಂಡಿದ್ ಮೊಬೈಲ್ ಬಿಲ್ ಕಟ್ಟು ಮೊದಲು. ಕಿಮ್ಮತ್ತ ಕಳೆದಳಕ್ಕೆ ಮಳಲಿ ಊರಾಗ ಅವಿ ಮೊಬೈಲ್ ಲೋನ್ ಕಟ್ತೀನಿಲ್ಲ ಬಿಡ್ತೀನಿಲ್ಲ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ನಿನ್ನ ಗಿಡ್ಡು ಕೊಳ್ಳಿಗೆ ತಾಳಿ ಕಟ್ಟವ್ ನಾನು. ಈ ಮಾತು ನೀ ಅಂದಿ ಅಂದ್ಮೇಲ ನಿನಗೈತಿ ನನಗೈತಿ ಮೌನ ಬಾ. ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗ ಇಟ್ಟಿರ್ಬೇಕಾದ್ರೆ ನೀನು ಬಚ್ಚ ಏನೋ ಸಿದ್ದರಾಮಯ್ಯ ಅನುಕೂಲ ಮಾಡಿ ಕೊಟ್ಟಾನ. ನೀವು ಆಧಾರ್ ರೊಕ್ಕ ಇಟ್ಕೊಂಡು ಏನು ಮಾಡ್ತೀರಿ? ದಿನ ಚೀಟ್ ಇಟ್ಕೊಂಡು ಪಿಚ್ಚಿ ಕಣ್ಣು ಗಾಡಿಗೆಲ್ಲ ಹೋಗ್ತಿರಲ್ಲ. ಯಾದಕ್ಕರ ಹೆಸರಿಡು, ಕಣಕಣದಲ್ಲಿ ಕೇಸರಿ ತುಂಬಿ ದಿಮ್ಮಲಿ ಹೆಸರು ಇಡಬೇಡ. ಅಲ್ಲ ಅವ್ರ ಮದುವೆ ಆಗಿದ್ರೆ ನಾ ಯಾಕೆ ನಿಮ್ಮ ಮನ್ಯಾಗ ಜಿತ್ತಕ್ಕಿರ್ತಿದ್ ನಾವು ನಿಮ್ಮ ಅಪ್ಪ ಮನುಷ್ಯರ ಮಗ ಅದಾನ, ದನದ ಮಗ ಅದಾನ, ಒಂದು ತಿಳಿವಲ್ದಾಗೈತಿ. ಅಲ್ಲ 40 ಎಮ್ಮಿ ಮೇಸಾಕ್ ಹಚ್ಚಾನ, 4 ಕ್ವಾಣ ಬಿಟ್ಟಾನ. ಸಾಲ್ತಾವ ಎಲ್ಲ ಸುಮ್ಮನೆ ಅದನ್ನ ಮೇಂಟೈನ್ ಮಾಡ ಹಂಗಲ್ಲೋ ಮರಯ್ಯ.
ಅವು ಅಲ್ಲೊಂದಿಟ್ಸ್ ಇಲ್ಲೊಂದಿಟ್ಸ್ ಎಲ್ಲ ಹೊಡೆದು ಅವನ್ನೆಲ್ಲ ಮೇಂಟೈನ್ ಮಾಡಕತ್ತಾನ ಅಂದೆ. ಅವನು 40 ದನ ಮೇಂಟೈನ್ ಮಾಡೋದು ಒಂದಾಗೈತಿ. ನಿನ್ನ ಮೇಂಟೈನ್ ಮಾಡೋದು ಯಾವಾಗನ? ನಾನೇನು ಮೇಂಟೈನ್ ಮಾಡ್ತೀನಿ ನೀನು? ಅಲ್ಲ ಅಲ್ಲಿ ಮನೆ ಬಸ್ ಸ್ಟ್ಯಾಂಡ್ದಾಗ ಚಪ್ಪಲ್ ತಗೊಂಡು ಹೊಡ್ಸ್ಕೊಳಕತ್ತಿದ್ದೆಲ್ಲ ಯಾಕ? ನನಗ ಚಪ್ಪಲ್ಲಿ ಹೆಣ್ಮಕ್ಳ ಕೈಲಿ ಹೊಡೆಸ್ಕೊಲಿಲ್ಲ ಅಂದ್ರೆ ನಿದ್ದಿನ ಹತ್ತಂಗ. ನಾವು ಒಮ್ಮೆ ರೊಕ್ಕ ಕೊಟ್ಟು ಹೊಡೆಸ್ಕೊಂಡ್ ಮಕ್ಕೋತೀವಿ. ಯಾಕ? ಮತ್ತೇನ್ ಮಾಡೋದವಿ ಹಂಗ ಇರ್ತಾವ ಗಂಡಸರ ಜನ್ಮನ, ಏನ್ ಮಾಡಕ್ ಆಗಂಗಿಲ್ಲ. ಅದು ಏನಾತಂದ್ರ ಮತ್ ನೀ ಅಂಕರು ನಾನು ಪ್ರೀತಿ ಮಾಡಕ ಅಲ್ಲಿ ಅಂದಲ್ಲ, ಅದಕ್ಕ ಮಗ್ಗಲ ಮನಿ ಬಾರ್ತಿಲ್ ಲವ್ ಮಾಡಿದ್ದೆ. ಯಾ ಗ್ಯಾಪ್ನ್ಯಾಗ ಹಾಕಿನ್ ಲವ್ ಮಾಡಿ ಹೋಮರೆ? ಸೈಕಲ್ ಗ್ಯಾಪ್ನ್ಯಾಗ ಮಾಡಿ. ಆದ್ರೆ ಅಲ್ಲ ನಿನಗೇನ್ರ ನಾಚಿಗಿ ಮಾನ ಮರ್ಯಾದಿ ಏನಾರ ಐತೇನ? ಇತ್ತವ ಬರ್ಬೇಕಾದ್ರೆ ವಾಚ್ ಅದಾವು, ಒಬ್ರಿಗೆ ಇಟ್ಕೊಳಕ್ ಕೊಟ್ಟು ಹಂಗ ಬನ್ನಿ. ಒಂದ್ ಹೊತ್ತು ತೊಗೊಂಡ್ರ ಪರವಾಗಿಲ್ಲ, ಹಂಗ ಶುರು ಮಾಡಿಬಿಡ್ತಿ. ಹಾಲಿನ ಅಂಗಡಿಗೆ ಹೊಂಟ್ರ ಅಲ್ಲಿ ಬರ್ತಿ, ಆ ಗೌಡ್ರ ಮನಿಗ್ ಹೋದ್ರ ಅಲ್ಲಿ ಬರ್ತಿ, ನೀರಿಗ್ ಹೋದ್ರ ಅಲ್ಲಿ ಬರ್ತಿ. ಯಾಕ ನಿನಗ್ ದಗದ ಬಗಸಿ ಐತಿಲ್ಲ? ಇನ್ನ ಪುಣ್ಯ ಚಲೋ ಐತಿ ನಿಂದು. ಯಾಕ? ಎಲ್ಲಾ ಕಡೆ ಬಂದ್ ಬೆಡ್ರೂಮಿಗೆ ಬಂದಿಲ್ಲ. ಅಲ್ಲ ನಾಯಿ ಗತಿ ಹಂಗ ಮೂಸು ನೋಡ್ಕೊಂತ ಬಂದ್ ನಾಯಿಯಾಗಿ ಹುಟ್ಟಿದ್ದೇನು? ಅದ್ರಾಗ ಏನ್ ತಪ್ಪೈತಿ? ನಾನೊಂದು ಗಂಡು ನಾಯಿ, ಇನ್ನೊಂದು ಗಿಡ್ಡ ಹೆಣ್ಣು ನಾಯಿ. ಹೆಣ್ಣು ನಾಯಿ ಎಲ್ಲಿರ್ತದ, ಗಂಡು ನಾಯಿ ಮೂಸ್ ನೋಡ್ಕೊತ ಬರೋದು ಪ್ರಕೃತಿ ನೇಮನ ಐತಿ. ಅದ್ರಾಗ ಏನ್ ಹೊಸದೈತಿ?